ಸಿಬ್ಬಂದಿಗಳು ಏನು ಸರ್, ಏನು ಕಾರಣ, ಯಾಕೆ? ಇದು ಕಾರಣ ಅಂದರೆ ಸರ್, ಇವತ್ತು ಬೆಳಿಗ್ಗೆ ಆ್ಯಕ್ಚುಲಿ ನಿನ್ನೆ ಒಂದು 4 ಎಂಪ್ಲಾಯಿಗಳು ಸೇರಿ ನಮ್ಮ ಯೂನಿಯನ್ ಅಧ್ಯಕ್ಷರು ಮತ್ತು 4 ಮಂದಿ ಸಿಬ್ಬಂದಿಗಳಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಏನಿಲ್ಲ, ಮತ್ತು ಈ ಥರ ನೀವು ಅವರು ಹಳೆಯನ್ನ ಟ್ರಾನ್ಸ್ಫರ್ ಆಗಿದೆ, ಅವ್ರ ಹಳೆಯನ್ನ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಸ್ವಲ್ಪ ಹಿಂಗೆ ನಮ್ಮ ಹೆಸರೆಲ್ಲ ಕೆಡಿಸ್ತಾ ಇದ್ದಾರೆ ಅಂತ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಯೂನಿಯನ್ದವರು ಎಲ್ಲ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ಅವರು ಚೈಲ ಒಂದು 4 ಜನ ಎಂಪ್ಲಾಯ್ ಇದ್ದಾರೆ. ಅವ್ರು ಏನು ಹೇಳಿದ್ರು, ಲಕ್ಷ್ಮಣ ಸವದಿಯವರು ಮನೆಗೆ ಬಂದರು ಮಾರ್ನಿಂಗು, ನಾವು ಅಲ್ಲೇ ಬರ್ತೀವಿ ಅಂತ ಕೇಸ್ ಅವರಾಗೆ ಹೇಳಿದ್ದಾರೆ. ಹೇಳಿ ಕೇಸ ನಂತರ ಅಲ್ಲಿ ಬಂದು ಎಲ್ಲರೂ 9:30ಗೆ ಬಂದಾರೆ. ಎಲ್ಲರೂ 9:30 ಬಂದ ನಂತರ ನಮ್ಮ ಇವರು 3 ಜನ ಮೊದಲು ಹೋಗ್ಯಾರೆ. ಆಮೇಲೆ ನಮ್ಮ ಯೂನಿಯನ್ ಅಧ್ಯಕ್ಷ ಕರೆಯನವರು ಹೋಗಿದ್ದಾರೆ. ಯೂನಿಯನ್ ಅಧ್ಯಕ್ಷರು ಒಳಗೆ ಬರಬೇಕಾದ್ರೆ ಅವಾಜ್ ಶಬ್ದಗಳು ಲಕ್ಷ್ಮಣ ಸವದಿಯವರು ಅವಾಜ್ ಶಬ್ದಗಳಿಂದ ನೀ ಯಾವ ನಮ್ಮ ಮನೆಗೆ ಬರಲಿಕ್ಕೆ ಅಂತ ಕೆಲಸ ಅವರೇ ಎದ್ದು ಬಂದು ಅವರು ಹಂಗೆ ಇಟ್ಕೊಂಡು ಹೊರಗೆ ತಂದು ತಳ್ಳಿದ್ದಾರೆ. ತದನಂತರ ಅವ್ರ ಮಗನಾದಂಥ ಚಿದು ಸವದಿ ಅವರು, ಅದೇ ನಂತರ ಶಶಿಕಾಂತ್ ಸವದಿ ಅವರು ಇಬ್ಬರು ಸೇರಿ ಅವನಿಗೆ ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ನಿಂತ ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಅವನು ಕೆಳಗಡೆ ಹಾಕಿ ತುಳಿದು ಒದಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಘಟನೆ ಆಗಿದ್ದು ಸತ್ಯ. ಬಟ್ ಅವರು ಹಳೆಯನ್ನು ಟ್ರಾನ್ಸ್ಫರಲ್ಲಿ ನಮ್ದು ಏನೂ ಸಂಬಂಧ ಇಲ್ಲ. ಇದು ನೇರವಾಗಿ ಆಡಳಿತ ಮಂಡಳಿ ಸಭೆಗೆ ಸಂಬಂಧಪಟ್ಟಿದ್ದು. ಅವರೇ ಒಬ್ಬರು ನಿರ್ದೇಶಕರಾಗಿ ಆಡಳಿತ ಮಂಡಳಿ ಸಭೆಯಲ್ಲಿ ಕೇಳಬೇಕಿತ್ತಲ್ಲ. ಡಿಸೆಂಬರ್ 19ಕ್ಕೆ ಬೋರ್ಡ್ ಮೀಟಿಂಗ್ ಆಗಿದೆ. ಬೋರ್ಡ್ ಮೀಟಿಂಗಲ್ಲಿ ಅವರು ಚರ್ಚೆ ಮಾಡಬೇಕಿತ್ತಲ್ಲ. ಇದನ್ನೆಲ್ಲ ಮಾಡಬೇಡ್ರಿ ಅಂತ ಅವ್ರು ಹೇಳ್ಬೋದಿತ್ತು. ಇವರು ಒಬ್ಬರು ಅಲ್ಲಿ ಶಾಸಕರದಾರ. ಈಗ ಅವ್ರು ಕೇಳಿದ್ರೆ ಅವ್ರಿಗೇನಿಲ್ಲ ಅಂತಿದ್ರೆ ಅಲ್ಲಿ ಕೇಳಬೇಕಿತ್ತು. ಅದನ್ನು ಬಿಟ್ಟು ಅವ್ರ ಮೇಲೆ ಹಾಕೋದು, ಇವ್ರ ಮೇಲೆ ಹಾಕೋದು, ಬೇರೆ ರಾಜಕೀಯ ಇದನ್ನು ಮಾಡ್ತಾ ಸಿಬ್ಬಂದಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇದೆಲ್ಲ ತಪ್ಪಂತ ನಾವು ಹೇಳ್ತೀವಿ. ಈ ಗುಂಡಾವರ್ತನೆ ನಾವು ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ಬೆಳಗಾವಿ ಜಿಲ್ಲಾಕ್ಕೆ ಸಹಕಾರ ನೌಕರ ಒಕ್ಕೂಟ ಇದಕ್ಕೆ ನಾವು ಖಂಡಿಸ್ತೀವಿ. ಇದಕ್ಕೆ ಲಕ್ಷ್ಮಣ ಸವದಿಯವರು ನೇರವಾಗಿ ನಿಮ್ಮ ಪ್ರೆಸ್ ಮೀಟ್ ಕರೆದಾಗಲಿ ನೇರವಾಗಿ ನಮ್ಮ ಜೊತೆ ಚರ್ಚೆ ಬರಬೇಕು. ಇಲ್ಲದ್ರೆ ನಾವು ಸೋಮವಾರದಿಂದ ಬ್ಯಾಂಕನ್ನು ಪ್ರಾರಂಭ ಮಾಡೋಂಗಿಲ್ಲ. ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಹೆಡ್ ಆಫೀಸಲ್ಲಿ ಅವ್ರು ಬಂದು ಅದಕ್ಕೆ ಏನಿದೆ ಅವ್ರು ಕ್ಲಾರಿಫಿಕೇಶನ್ ಕೊಡಲೇಬೇಕು. ಮತ್ತು ರಾಜ್ಯಾದ್ಯಂತನೂ ಇದು ನಾವು ಸುದ್ದಿಯನ್ನು ಮಾಡ್ತೀವಿ.